Hello everyone, welcome to Sanmargaha classes. Let us see question number 8 of chapter Force and Pressure. Statement A. Magnetic force is a non-contact force. Magnetic force ಅನ್ನೋದು non-contact force ಅಂತ ಹೇಳ್ತಿದ್ದಾರೆ. Reason ಈ statement A ಗೆ reason B ಇದೆ. Non-contact force does not involve contact between objects. Okay, let us see two magnets. ಇಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಇಲ್ಲಿ ನೋಡಿ ಮ್ಯಾಗ್ನೆಟಿಕ್ ಫೋರ್ಸ್ ವಿಚ್ ಈಸ್ ಅಟ್ರಾಕ್ಟಿಂಗ್ ದೀಸ್ ಟು ಮ್ಯಾಗ್ನೆಟ್ಸ್ ಎರಡು ಮ್ಯಾಗ್ನೆಟ್ ಅನ್ನ ತಗೊಂಡ್ಲಿ ಅವ್ರನ್ನ ಸ್ವಲ್ಪ ದೂರದಲ್ಲಿಟ್ರು ಟಕ್ ಅಂತ ಬಂದು ಅಂಟ್ಕೊಬಿಡ್ತವೆ ಅಲ್ವಾ ಯಾಕೆ ದೇರ್ ಇಸ್ ಅಟ್ರಾಕ್ಷನ್ ಇಟ್ ಈಸ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅವೆರಡ ನಡುವೆ ಕಾಂಟ್ಯಾಕ್ಟ್ ಇರ್ಬೇಕಂತಿಲ್ಲ ಸ್ವಲ್ಪ ದೂರದಲ್ಲೇ ಇಟ್ರು ಸ್ಟ್ರಾಂಗ್ ಇದ್ರೆ ಒಂದಕ್ಕೊಂದು ಬಂದು ಅಂಟ್ಕೊಬಿಡ್ತವೆ ಅಲ್ವಾ ಇಟ್ ಈಸ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂಡ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಇಲ್ಲಿ ಕಾಂಟ್ಯಾಕ್ಟ್ ಫೋರ್ಸ್ ಅಂದ್ರೆ ಏನು ಕಾಂಟ್ಯಾಕ್ಟ್ ಫೋರ್ಸ್ ಇನ್ವಾಲ್ವ್ ಕಾಂಟ್ಯಾಕ್ಟ್ ಬಿಟ್ವೀನ್ ಆಬ್ಜೆಕ್ಟ್ಸ್ ಎರಡು ಆಬ್ಜೆಕ್ಟ್ ನಡುವೆ ಕಾಂಟ್ಯಾಕ್ಟ್ ಇದೆ ಅಂದ್ರೆ ಅಲ್ಲಿ ಕಾಂಟ್ಯಾಕ್ಟ್ ಫೋರ್ಸ್ ಆಕ್ಟ್ ಆಗ್ಬಹುದು ಪುಷಿಂಗ್ ಅ ಕಾರ್ ಲಾಸ್ಟ್ ಕ್ವಶನ್ ಅಲ್ಲಿ ನೋಡಿದ್ರಿ ಕಾರ್ ಅನ್ನ ಪುಷ್ ಮಾಡ್ತಿದೀವಿ ಅಂದ್ರೆ ಐ ಆಮ್ ಟಚಿಂಗ್ ದ್ಯಾಟ್ ಕಾರ್ ಅಲ್ವಾ ಕಾರ್ ಮತ್ತೆ ನನ್ನ ಕೈ ನಡುವೆ ಕಾಂಟ್ಯಾಕ್ಟ್ ಇದೆ ಕಾಂಟ್ಯಾಕ್ಟ್ ಫೋರ್ಸ್ ಎಕ್ಸಾಂಪಲ್ ಬಟ್ ಇಲ್ಲಿ ಟೂ ಮ್ಯಾಗ್ನೆಟ್ಸ್ ಏನಿದೆ ದರ್ ಇಸ್ ನೋ ಕಾಂಟ್ಯಾಕ್ಟ್ ಇನ್ ಬಿಟ್ವೀನ್ ದೆಮ್ ಅಲ್ಲಿ ಕಾಂಟ್ಯಾಕ್ಟೇ ಇಲ್ಲ ಇಲ್ಲಿ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ yes magnetic force is non-contact force that does not involve contact between objects therefore both statement A and B are correct ನೋಡೋಣ ಆಪ್ಷನ್ಸ್ ಏನನ್ನ ಕೊಟ್ಟಿದ್ದಾರೆ ಅಂದ್ರೆ ಆಪ್ಷನ್ A statement A is correct reason in the statement B is incorrect this is wrong okay option B statement A is incorrect reason in the statement B is correct statement A is also correct therefore this is wrong option C both of the statements are correct yes correct both the statements are incorrect option D is also wrong therefore the correct option is option C both of the statements are correct thank you